ಅದು ಜೇಕ ಬೊತ್ತಿಯೇನು ಸೊಪ್ಪಿಗೆ ಅಂತ ಹೇಳ್ಬಿಟ್ಟು ಕರೆದೆ. ಹೋಗ್ಬಿಟ್ಟು ಸೊಪ್ಪನ್ನ ಕಿತ್ಕೊಬಿಡೋಣಕ ಒಂದು ತೂಟ್ಗನ ಆಯ್ತದೆ. ನನ್ನ ಮಗ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುಂತ್ಕೊತಾನೆ ಇಲ್ಲಿ ತರಕಾರಿಗೆ ಅಂತ ಹೇಳ್ಬಿಟ್ಟು ತರಕಾರಿನ ಮೊಳ್ಳಿ ಕಡೆ ಬರೋಕ್ಕಿಲ್ಲ ಅಂತ ನಿನಗೂ ಗೊತ್ತು. ಕಾದು 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 ನನಗೂ ಸಾಕಾಗಿ ಹೋಗ್ಬಿಟ್ಟೈತಿ. ಅದಕ್ಕೆ ಬೊತ್ತಿಯೇನೋ ಸೊಪ್ಪಿಗೆ ಕಿತ್ಕೊಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದೆ. ಬರಂಗಿದ್ರೆ ಬಾ. ಅಯ್ಯೋ ಈ ಪಾರಕ್ಕನ್ನು ಕರೆದಿವ್ನಿ, ಪಾರಕ್ಕನು ಬತ್ತೀನಿ ಅಂತ ಹೇಳೋಳೆ. ನಿಮ್ಮೊಲ್ದಾಗೆ ಐತಂತಲ್ಲ ಸೊಪ್ಪು, ನಿಮ್ಮೊಲ್ದಾಗೆ ಹೋಗ್ಬಿಟ್ಟು ಕಿತ್ಕೊಂಡು ನೆಟ್ಟಗೆ ಬರೋಣ ಬಾ. ಹ್ಞೂ ನೋಡಿ, ನನಗೂ ಇನ್ನೇನು ಕ್ಯಾಮೆ ಇಲ್ಲ, ನಾಷ್ಟ ತಿಂದಿದ್ದಾಯ್ತು. ಈಗ ನನ್ನ ಮಗ ಹೊರಡ್ತಾವನಾಗ್ಲೇ ನೆನೆಯ ಅವನು ಹೊರಟಿದ ತಕ್ಷಣ ಏನಿಯ ಹೋಗೋಣ. ನನಗೆ ಯಾವಾಗ ಹೋಗ್ಬತ್ತೀನಿ ಕಣಮ್ಮ ಅಂತ ಹೇಳ್ಬಿಟ್ಟೆ ನೆನೆಯ ಹೋಗೋದು ನನ್ನ ಮಗ. ಅದಕ್ಕೆ ನನ್ನ ಮಗ ನಾವು ಎತ್ತಾಗೆ ಹೊಂಟ್ಬಿಡೋಣ. ಇನ್ನೇನು ಕ್ಯಾಮೆ ಇರ್ತದೆ, ಹೋಗಿ ಕಿತ್ಕೊಂಡ್ಬಿಟ್ಟು ಸೊಪ್ಪಿನ ಹುಡಿಸ್ಕೊಂಡು ಅತ್ತಾಗೆ ಹೆಂಗೋ ಬೆಳಗ್ಗೆ ಸೊಪ್ಪಿನ ಸಾರು ಮುದ್ದೆ ಮಾಡ್ಕೊಂಡು ತಿಂದರೆ ಆಯಿತು. ತರಕಾರಿ ಕಣಮ್ಮ ರೇಟು ಶಾನಿ, ಎಲ್ಲ ಶಾನಿ. ನಮ್ಮ ಸೊಪ್ಪು ತರಕಾರಿ ಹಳ್ಳಿನಾಗ ಸಿಗ್ತಾವಲ್ಲ ಅವೇ ನೆನೆಯ ಎಷ್ಟು ವಾಸಿ ನೋಡು. ಅಮ್ಮ ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ ಕಣಮ್ಮ. ಹೋ ಹುಷಾರ್ ಕಣಪ್ಪ, ಹೋಗ್ಬಿಟ್ಟು ಬಾ, ಒಳ್ಳೇದಾಗ್ಲಿ. ಸರಿ ಅಮ್ಮ, ಸರಿ ಕಣೆ, ಹೋಗ್ಬಿಟ್ಟು ಬರ್ತೀನಿ. ಬರ್ಬೇಕಾದ್ರೆ ನಾನು ಗೋಬಿ ತಗೊಬಿಟ್ಟು ಬಾರೋ, ಗೋಬಿ ತಗೊಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾನೆ ಇವ್ನಿ ನಿನಗೆ, ನೀನೇ ತಗೊಬಿಟ್ಟು ಬರಕಿಲ್ಲ. ಈ ಕಿತ ಮರಿಬೇಡ ಕಣೋ, ತಗೊಬಿಟ್ಟು ಬಾರೋ. ಓ ಸರಿ ಹೇಳು, ಆಯ್ತು ತಗೊಬಿಟ್ಟು ಬರ್ತೀನಿ. ಹೋಗೋ, ನಾನು ಫೋನ್ ಮಾಡಿದ ತಕ್ಷಣ ನೀನು ಫೋನ್ ರಿಸೀವ್ ಮಾಡ್ಬೇಕಪ್ಪ. ನೀನು ಫೋನೇ ರಿಸೀವ್ ಮಾಡಲ್ಲ. ನಾನು ಏನಾರ ಹೇಳ್ಬೇಕು, ಏನಾರ ಮಾಡ್ತಾರೆ ಹೇಳ್ತೀನಿ ತಗೊಬಿಟ್ಟು ಬರೋಕ್ಕೆ. ಮರೆದಿದ್ದಂಗೆ ಫೋನ್ ರಿಸೀವ್ ಮಾಡು. ಸರಿ ಹೇಳು, ಮಾಡ್ತೀನಿ. ಸರಿ ಹೋಗ್ಬಿಟ್ಟು ಬರ್ತೀನಿ. ಸರಿ ಕಣೋ, ಹುಷಾರು. ಲೇ ಅಮ್ಮಣಿ ಏನತ್ತೆ? ಸ್ಕಿತ ಹೇಳಿಲ್ಲ ನಿಂಗೆ ಸ್ಕಿತನೇ ಹೇಳಿಲ್ಲ ನಿಂಗೆ. ಗಂಡನ್ನ ಹೋಗೋ ಬಾರೋ ಹಂಗೆಲ್ಲ ಕರಿಬಾರ್ದು ಅಂತ ಹೇಳ್ಬಿಟ್ಟು ನಿಂಗೆ ನಾನು ಸ್ಕಿತ ಹೇಳಿಲ್ಲ ಹೇಳು. ಒಂದು ಕಿತ ಹೇಳುವನ ದಿನ ಹೇಳ್ತೀನಿ, ಹೋಗೋ ಬಾರೋ ಅಂತ ಕರಿಬೇಡ, ಏಕವಚನದ ಕರಿಬೇಡ ಅಂತ ಹೇಳ್ಬಿಟ್ಟು ನಿಂಗೆ ಸ್ಕಿತ ಹೇಳಿದೀನಿ ಹೇಳು. ಆದ್ರೂ ಹೋಗೋ ಬಾರೋ ಅಂತ ಕರಿತೀಯಲ್ಲ, ಅದೇನು ಸಂದ ಅಂತ ಹೇಳ್ಬಿಟ್ಟು ಇದು ಯಾಕೆ ಹಿಂಗೆ ಹೋಗೋ ಬಾರೋ ಅಂತ ಕರಿತೀಯ ನೀನು? ಹೇಳು. ಅಯ್ಯೋ ಅತ್ತೆ, ಇವಾಗ ಎಲ್ರೂ ಹಂಗೆ ಕರೆಯೋದು. ಏನು ನಿಮ್ಮ ಕಾಲ ಕೆಟ್ಟೋಯ್ತಾ? ಇವಾಗ ಎಲ್ಲ ಪ್ಯಾಸನ್ ಕಣತ್ತೆ, ಹೀಗೆಲ್ಲ ಪ್ಯಾಸನ್ನು ಎಲ್ರೂ ಹಿಂಗೆ ಕರೆಯೋದು, ಹೋಗೋ ಬಾರೋ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಥರ ಇರ್ತೀವಿ ಕಣತ್ತೆ, ಏನಾಗಕ್ಕಿಲ್ಲ. ನಾನು ಇವ್ರನ್ನ ಅವತ್ತಿಂದನೂ ಹಂಗೆ ಒಂದು ಅಭ್ಯಾಸ ಆಗೋಗ್ಬಿಟ್ಟೈತ ಮದುವೆ ಮುಂಚೆಯಿಂದನೂ. ಅದಕ್ಕೆ ಇವಾಗ ಬಾಯಿಗೆ ಹಂಗೆ ಬರ್ತದೆ, ಏನಾಗಕ್ಕಿಲ್ಲ ಹೇಳತ್ತೆ. ನಿಮ್ಮ ಹಿಂದಿನ ಕಾಲದವ್ರು ಮಾತ್ರನೂ ಹಂಗೆ ಕರಿತಿದ್ರಿ. ಇವಾಗ ಇಬ್ರಿಗೂ ಈಕ್ವಲ್ ರೈಟ್ ಐತೆ. ಇಬ್ರು ಫ್ರೆಂಡ್ಸ್ ಥರ ಇರಬೇಕು, ಫ್ರೆಂಡ್ಸ್ ಥರನೇ ಇದ್ದೀವಿ. ಲೇ ಅಮ್ಮಣಿ ಮುಚ್ಚೆ ಬಾಯ, ನಿಂಗೇನಾರ ಗೊತ್ತೇನೆ? ಗಂಡನ್ನ ಹೋಗೋ ಬಾರೋ ಅಂತ ಕರೆದ್ರೆ ಆಯಸ್ಸು ಕಮ್ಮಿ ಆಯ್ತದೆ, ತಿಳ್ಕ. ಆಯಸ್ಸು ಕಮ್ಮಿ ಆಯ್ತದೆ ಅಂತ ನೀನಿಯ ಹೋಗ್ರಿ ಬರ್ರಿ ಅಂತ ಹೇಳ್ಬಿಟ್ಟು ಕರೆಯೋದು. ಅಯ್ಯೋ ಅತ್ತೆ, ಅದೆಲ್ಲ ನಿಮ್ಮ ಮೂಢನಂಬಿಕೆ ಅಷ್ಟೇ. ನೀನಿಯ ಹೋಗೋ ಬಾರೋ ಅಂತ ಕರೆದ್ರೆ ಆಯಸ್ಸು ಕಮ್ಮಿ ಆಯ್ತದಂತೆ. ಆಯಸ್ಸು ಯಾಕೆ ಕಮ್ಮಿ ಆಯ್ತದೆ ಹೋಗೋ ಬಾರೋ ಅಂತ ಕರೆದ್ರೆ? ಸುಮ್ಮನೆ ಒಂದು ನೆಪ ಹೇಳ್ತೀರಾ ನೀವು. ಹಿಂದಿನ ಕಾಲದವರು, ನಾವು ಈಗಿನ ಕಾಲದವರು. ನಾವು ಹೋಗೋ ಬಾರೋ ಅಂತ ನೀನಿಯ ಕರೆಯೋದು. ನೋಡು, ದೊಡ್ಡವ್ರಿಗೆ ಎದುರು ವಾದಿಸೋದನ್ನ ನೀನು ಬಿಟ್ಬಿಡು. ನಾನು ಹೇಳ್ತಾನೆ ಅವನು ಎದುರು ವಾದಿಸ್ಬೇಡ ಅಂದ್ರೆ ಎದುರುನೇ ವಾದಿಸ್ತೀಯ. ಹೇಳಿದ್ದನ್ನ ದೊಡ್ಡವ್ರು ಯಾಕೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕೇಳು. ಹೋಗೋ ಬಾರ ಅಂತ ಕರೆದ್ರೆ ಆಯಸ್ ಕಮ್ಮಿ ಆಯ್ತದೆ ಅಂತ ನಾವಾಗಿಂದ ಹೇಳ್ತಾ ಇವನಿ. ಕೇಳ್ದಿದ್ದಂಗೆ ನೀನು ನೋಡು. ನಮ್ಮ ಅತ್ತೆದು ಬಲತ್ತಿ ಆಯಿತು. ಅಲ್ಲ, ಹೋಗೋ ಬಾರ ಅಂತ ಕರೆಯೋದಕ್ಕೂ ಆಯಸ್ಸು ಕಮ್ಮಿ ಆಗೋದಕ್ಕೂ ಏನಪ್ಪ ಇದು? ಅದಕ್ಕೂ ಇದಕ್ಕೂ ಒಂದಕ್ಕೊಂದು ಏನು ಲಿಂಕೇ ಇಲ್ಲ. ಆದ್ರೂ ಬೇಕಂತ ತಲೆ ತಿಂತಾರೆ ನನಗೆ. ಕಣಮ್ಮಿ, ಹಂಗೆಲ್ಲ ಹೋಗೋ ಬಾರ ಅಂತ ಕರಿಬಾರ್ದು ಹೇಳು. ಆಯಸ್ಸು ಕಮ್ಮಿ ಆಯ್ತದೆ ಗಂಡಂಗೆ. ನಾವು ಅದಕ್ಕೆ ಹೋಗೋ ಬಾರ ಅಂತ ಕರೆಯೋದೇ ಇಲ್ಲ. ನಮಗಿನ ದೊಡ್ಡರಲ್ವಾ, ಮೊರವಾದಿ ಕೊಟ್ರೆ ಏನಾಯ್ತದೆ? ನೋಡಿ, ನಾನು ನಿಮ್ಮ ಥರ ಹಳ್ಳಿಗುಗ್ಗು ಅಲ್ಲ, ನಾನು ಸಿಟಿಯಿಂದ ಬಂದಿರೋದು. ತಿಳಿತಾ? ನಮ್ಮ ಸಿಟಿಯಲ್ಲಿ ಈ ಥರ ಎಲ್ಲ ಕರೆಯೋದೆಲ್ಲ ಕಾಮನ್ನು. ಸುಮ್ಮನೆ ನನ್ನ ತಲೆ ತಿನ್ಬೇಡಿ ಅತ್ತೆ. ನಿಮ್ಮ ಮಗನೇ ಸುಮ್ಮನೆ ಇರ್ತಾರೆ. ನಾನು ಹೋಗೋ ಬಾರ ಅಂತ ಕರೆದ್ರೂ ನಿಮ್ಮ ಮಗನೇ ಸುಮ್ಮನೆ ಇರ್ತಾರೆ. ಆದರೆ ನೀವೇನೇನೆ ಸುಮ್ಮನೆ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ತಲೆ ತಿಂತೀರಾ. ನಿಮ್ಮ ಮಗ ಒಂದು ದಿನಕ್ಕೂ ನಾನು ಯಾಕೆ ಕರಿತೀಯ ಅಂತಲೇ ಕರೆದಿಲ್ಲ. ನಿಮ್ದೊಳ್ಳೆ ಕತೆ ಆಯ್ತಪ್ಪ. ನನಗಂತೂ ಹಂಗಿರು ಹಿಂಗಿರು, ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಹೇಳ್ಬಿಟ್ಟು ನೈಟಿ ಹಾಕೋಕ್ಕೂ ಬಿಡಲ್ಲ. ನೋಡಿ, ಸೀರೆ ಉಡಿಸ್ಬಿಟ್ಟು ನಿಲ್ಲಿಸಿದ್ದೀರಾ. ನಾನು ಹೆಂಗೋ ನೈಟಿ ಹಾಕೊಂಡು ನೈಟ್ ಪ್ಯಾಂಟ್ ಹಾಕೊಂಡು ಓಡಾಡ್ತಾ ಇದ್ದೆ. ಆದರೆ ನೀವು ನೋಡು, ಅಯ್ಯಪ್ಪ ಸೀರೆ ಉಟ್ಕೋಬೇಕು ಎಲ್ಲ ನೀವು ಹೇಳ್ದಂಗೆ ಕೇಳಿದ್ದಾಯ್ತು ನಾನು. ಎಲ್ಲ ನಿಮ್ಮೊಳ್ಳೇದಕ್ಕೆ ಹೇಳೋದು, ನನ್ನೊಳ್ಳೇದಕ್ಕೇನು ಹೇಳ್ತಿಲ್ಲ, ನಿನ್ನೊಳ್ಳೇದಕ್ಕೆ ಹೇಳೋದು. ಅಗಳೇ ತಾಳಿ ಯಾಕೆ ತೆಗ್ದಾಕಿದ್ಯಾ? ಅಯ್ಯೋ ಅತ್ತೆ, ಸ್ನಾನ ಮಾಡ್ತಾ ಇದ್ದೆ. ಅದಕ್ಕೆ ನೀನು ತೆಗೆದುಬಿಟ್ಟು ಪಕ್ಕಕ್ಕೆ ಇಕ್ಬಿಟ್ಟು ಸ್ನಾನ ಮಾಡಿದೆ. ಆಕಳದ್ ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ನೀನು ಹಿಂಗೆ ಯಾಕೆ ಉಗಾಡ್ತೀಯಾ? ನಾನು ದಿನ ಆಕಳಕ್ಕಿಲ್ವಾ? ಏನೋ ಸ್ನಾನ ಮಾಡ್ಬಿಟ್ಟು ಅಲ್ಲೇ ನೀನು ಮಡಗಿವ್ನು ಹೇಳು. ಸ್ನಾನ ಆದ್ಮೇಲೆ ಆಕಳನ ಅನ್ಕೊಂಡೆ, ಆಮೇಗಿಂದ ಮರ್ತೇ ಹೋಗ್ಬಿಟ್ಟೆ ನಾನು. ಅಯ್ಯೋ ಮನಿಯಾಳಿ, ನೀನು ತಾಳಿ ತೆಗ್ದಿಕ್ಕೆ ಸ್ನಾನ ಮಾಡ್ಬೇಕೇನೆ? ಒಂದು ಕಿತ ತಾಳಿ ನಾವು ಹಾಕೊಂಡ್ವಿ ಅಂದ್ರೆ ಆ ತಾಳಿ ಏನಾರ ಹುಸಿ ಮುರಿದೋಗಕ್ಕೋ, ಇಲ್ಲ ಮಣಿ ಸರ ಕೊಟ್ಟಾಗೋದು, ಇಲ್ಲ ಚೈನ್ ಕೊಟ್ಟಾಗ ಗಂಟನೂ ನಾವು ತೆಗಿಯಕ್ಕಿಲ್ಲ. ಸ್ನಾನ ಮಾಡ್ಬೇಕಾರೆ ಹಾಕೊಂಡ್ರೆ ಏನಾಯ್ತದೆ? ಏನೇ ಆಯ್ತದೆ ನಿಂಗೆ? ಸ್ನಾನ ಮಾಡ್ಬೇಕಾರೆ ಹಾಕೊಂಡ್ರೆ ಹಂಗೆ ಹಾಕೊಂಡ್ರೆ ಸ್ನಾನ ಮಾಡ್ರೆ ಬಂಗಾರ ತಾನೆ, ಅದೇನಾದ್ರು ಕರ್ಗೋಗ್ಬಿಡ್ತದೆ ನಿಂಗೆ? ಮುಚ್ಕೊಂಡು ಹಾಕ, ಅದು ಬಿಟ್ಬಿಟ್ಟು ಲೆಕ್ಕ ಹಾಕು. ಹಾಕಳ್ದಿದ್ದಂಗೆ ಬರೋದು.
ನನ್ನ ಮಗಂಗೆ ಆಯಸ್ಸೇ ಕಮ್ಮಿ ಮಾಡ್ಬಿಡ್ತೇನೆ ನೀನಂತೂ ಅದೇನು ಸೊಸೆ ಸಿಟಿ ಸೊಸೆ ಅಂತ ಕರ್ಕೊಬಂದೋ ಏನೋ ನಾ ಕಾಣಿ ಹೋಗೋಬಾರ ಅನ್ನೋದು ಮಾಂಗಲ್ಯ ಸರ ತೆಗೆದಾಕ್ಬಿಟ್ಟು ಓಡಾಡೋದು ಶುಕ್ರವಾರ ಹೆಣ್ಮಕ್ಳು ಮಾಂಗಲ್ಯ ಸರ ತೆಗಿತಾರೆ ಯಾರನ್ನ ಶುಕ್ರವಾರ ಮಂಗಳವಾರ ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಮಾಂಗಲ್ಯ ಸರ್ವ ಅಂತದ್ರಾಗೆ ಹಿಂಗೆ ತೆಗಿತಾಳೆ ಮಾಂಗಲ್ಯ ಸರ್ವ ಮನ್ಯಾಳಿ ತಗೊಬಂದು ಹೋಗಿ ಮುರುವಾದೆ ಹುಡುಕಿ ದೇವ್ರ ಮುಂದೆ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ನಮಸ್ಕಾರ ಅಂತ ಹೇಳ್ಬಿಟ್ಟು ಹಾಕಬೇಕು ನೀನು ನಡಿ ನಡಿ. ಅಯ್ಯೋ ಅತ್ತೆ ನಿಮ್ದೊಂದು ಗೋಳತ್ತೆ ಒಂಥರ ಕೊತ್ತೆಲ್ಲನೂ ಬ್ಲಾಕ್ ಆಯ್ತಾಯ್ತು ನನಗಂತೂ ಹಾಕೊಂಡು ನನಗೂ ನನ್ಕಿತ ಆಗಕ್ಕಿಲ್ಲ ಕಣತ್ತೆ ಬ್ಲಾಕ್ ಆಗೋಗ್ಬಿಡ್ತದೆ ಕೊತ್ತೆಲ್ಲನೂ ನನಗೆ ಅದಕ್ಕೆ ನೀನು ತೆಗೆದಾಕಿರೋದು ಹೇಳಿ ನಾನು ಕೊತ್ತೆಲ್ಲ ಉಜ್ಕೊಂಡಿವ್ನಿ ಡಾಕ್ಟ್ರು ಕ್ರೀಮ್ ಕೊಟ್ಟವ್ರು ಹಾಕೊಳ್ಳೋಕ್ಕೆ ಒಂದೆರಡು ದಿನ ಏನು ಹಾಕಬೇಡ ಕಣವ ಬಂಗಾರದ ನಿಂಗೆ ಅಲರ್ಜಿ ಅನ್ನಿಸ್ತದೆ ಹಾಕಬೇಡ ಒಂದೆರಡು ದಿನ ಬಿಚ್ಚಿಕ್ಕಿ ಕ್ರೀಮ್ ಹಾಕ ಒಂದು ವಾರ ಕ್ರೀಮ್ ಹಾಕಬಿಟ್ಟು ಆಮೇಕಿಂದೆಲ್ಲ ಕೊಚ್ಚೋರು ಹೋಯ್ತದೆ ಅಂತ ಹೇಳ್ಬಿಟ್ಟು ಹೇಳವ್ರೆ ಅದಕ್ಕೆ ನಾನು ತೆಗೆದಾಕಿರೋದು. ಅಯ್ಯೋ ಕಿತ್ತೋದು ಮನೆ ಯಾಳಿನ ತಗೊಬಂದು ಏನು ಒಂದು ವಾರ ಮಾಂಗಲ್ಯ ಸರ ತೆಗೆದಿಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ನೋಡ್ದವ್ರು ತುಪ್ಕು ಉಕ್ಕತ್ತಾರ ನಿನ್ನ ಮೂರು ಬಿಟ್ಟೋಳೆ ತುಪ್ಕು ಉಕ್ಕತ್ತಾರೆ ಇದೇನಪ್ಪ ಮಾಂಗಲ್ಯ ಸರ್ವ ತೆಗೆದಾಕ್ಬಿಟ್ಟವಳಲ್ಲ ಇವಳು ಇದು ಎಂತ ಪ್ಯಾಸನ್ ಮುಂಡೆ ಇದು ಅಂತ ಹೇಳ್ಬಿಟ್ಟು ಬೈಕೊಂಡು ಉಗುತ್ತು ಉಪ್ಪು ಹಾಕ್ತಾರೆ. ಅಯ್ಯ ನಿನ್ನ ಮಕ್ಕಿಷ್ಟು ಕಪ್ಪುಗಾದ್ರಲ್ಲ ಕುತ್ತಿಗೆ ಹೋದ್ರು ತಾಳಿ ತೆಗಿಬಾರ್ದೆ ನಿನಗೇನೆ ಗೊತ್ತು ತಾಳಿ ಬೆಲೆ ನಿಮ್ಗೇನು ಗೊತ್ತು ಪ್ಯಾಸನ್ ಅಂತ ಹೇಳ್ಬಿಟ್ಟು ಪ್ಯಾಸನ್ ಮುಂಡೆವು ನೀವು ನಿಮ್ಗೇನು ಗೊತ್ತಾಗ್ಬೇಕು ಹೇಳು ನಿಮ್ಗೇನು ಗೊತ್ತಾಗ್ಬೇಕೆ ನಿಂಗೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬೆಲೆ ತಾಳಿ ಬೆಲೆ ಏನು ಅಂತ ನಿನ್ಗೇನು ಗೊತ್ತಾಗ್ಬೇಕು ಹೇಳು ನಿಂಗೆ ಅಯ್ಯೋ ಬೊಡ್ಡೈತದೆ ಮುಚ್ಕೊಂಡು ಹೋಗಿ ಕಪ್ಪುಗಾದ್ರೂ ಪರವಾಗಿಲ್ಲ ಕಿಚ್ಕೊಂಡು ಹೋದ್ರೂ ಪರವಾಗಿಲ್ಲ ಮುಚ್ಕೊಂಡು ಹೋಗಿ ತಾಳಿ ಹಾಕತ್ ಕಲ್ತ್ಕ ಇನ್ನೊಂದು ಕಿತ್ತ ನನ್ನ ಮುಂದೆ ಏನನ ತಾಳಿ ಇಲ್ದಿದ್ದಂಗಿರೋದು ಹಂಗೆ ನನ್ನ ಮಗುನ ಹೋಗೋ ಬಾರೋ ಏನು ಹಂಗೆ ಹಿಂಗೆ ಅಂತ ಕರೆಯೋದು ಮಾಡಿದ್ರೆ ನಾನೇ ಸುಮ್ಕಿರಕ್ಕಿಲ್ಲ ನೋಡಿ ನಿನ್ನ. ಈ ಅತ್ತೆಯಿಂದ ನನಗಂತೂ ನೆಮ್ಮದಿನೇ ಇಲ್ಲ ಏನಾದರೂ ಒಂದು ಹೇಳ್ತಾರೆ ಪ್ಯಾಟೆನಾಗೆ ಏನು ಹಿಂಗೆ ಇರ್ತಾರೆ ಎಲ್ಲನೂ ಅತ್ತೆ ಪಕ್ಕದ ಮನೆ ಪ್ರೇಮನೂ ಹಾಕತ್ತಾಳೆ ಅನ್ಕಂಡ ಅವಳು ಹಾಕೋಣಕ್ಕಿಲ್ಲ ನೋಡು ಎಲ್ಲ ಸಂದಕ್ಕೆ ಇಲ್ವ ಅವ್ರ ಫ್ಯಾಮಿಲಿನೂ ಅವಳು ಹೋಗಿ ಮಣ್ಣು ತಿಂತಾಳೆ ಹಂಗಂತ ನೀನು ಹೋಗ್ಬಿಟ್ಟು ಮಣ್ಣು ತಿನ್ನು ಸರಿನಾ. ಅವ್ರು ಹಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ಅವಳು ಹಾಕಕ್ಕಿಲ್ಲ ಇವಳು ಹಾಕಕ್ಕಿಲ್ಲ ಅವೆಲ್ಲ ನಮಗೆ ಬೇಡ ಸರಿನಾ. ಅವಳು ಮಣ್ಣು ತಿಂತಾಳೆ ಅಂತ ನೀನು ಮಣ್ಣು ತಿಂತೀಯೇನೆ ನೀನು ನೋಡು ನಿಂದೇನಾಯ್ತೋ ಅದನ್ನ ನೋಡ್ಕೊಂಡು ಮುಚ್ಕೊಂಡು ಹೋಗಿ ಕ್ಯಾಮೆ ನೋಡ್ಕ ಇನ್ನೊಂದು ಕಿತ್ತ ಏನಾರ ನನ್ನ ಮುಂದೆ ಹಿಂಗೆ ಬಿಚ್ಚೋಲೆ ಗೌರಮ್ಮ ನಿಂತ್ಕೊಂಡು ನೋಡು ಆ ಮಣಿ ಸರ ಇಳಾಕಳಕ್ಕಾಯ್ತದೆ ಅದು ಹಾಕೊಂಡ್ರೆ ನಿನ್ ಕತ್ತೇನೂ ಆಗಕ್ಕಿಲ್ಲ ಆದರೆ ಮಾಂಗಲ್ಯ ಸರ ಹಾಕೊಂಡ್ರೆ ಮಾತ್ರ ನಿನ್ ಕತ್ತೇನಾರ ಆಯ್ತದೆ. ಬಿತ್ರಿ ಅಲ್ಲ ನೀನು ಛತ್ರಿ ಹೋಗ ಒಳಗಡಿಕೆ. ಇಂಥ ಹಳ್ಳಿ ಗುಗ್ಗುನ ಮದುವೆ ಮಾಡ್ಕೊಂಡು ಬಂದಿದ್ದಾಯ್ತಪ್ಪ ನೆಮ್ಮದಿಯಾಗಿ ಅಲ್ಲೇ ಅನ್ನೋದು ಸಿಟಿನವ್ರು ಮದುವೆ ಮಾಡ್ಕೊಂಡಿದ್ರೆ ನಮ್ಮ ಅತ್ತೆ ಫ್ಯಾಷನ್ ಆಗಿದ್ದಿದ್ರೆ ಹೆಂಗಿರೋದು. ನನಗಿಲ್ಲಿ ಸೀರೆ ಉಟ್ಕೊಂಡು ಒಳ್ಳೆ ನನಗಂತೂ ಅಜ್ಜಿ ಗೌರಮ್ಮನ್ ಮಾಡ್ದಂಗೆ ಮಾಡ್ತಾವಳು ನಮ್ಮ ಅತ್ತೆ ಏನು ಮಾಡಕ್ಕೂ ಬಿಡಕ್ಕಿಲ್ಲ. ಲೈ ಅಲ್ಲಿ ಫ್ರಿಡ್ಜಾಗ ನಾನು ದುಳ್ಮಲ್ಗೆ ಹೂವನ ಕೊಟ್ಬಿಟ್ಟು ಪಡಗಿವ್ನಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಮುಡ್ಕಳೆ ಅಂತಂದ್ರೆ ಯಾಕೆ ಮುಡ್ಕೊಂಡಿಲ್ಲ. ಅಯ್ಯೋ ಯಪ್ಪ ದೇವ್ರೇ ನನ್ನ ಕೈಲಿ ಮುದುಕಿ ಕಟ್ಟ ತಡ್ಕೊಳಕ್ಕಾಯ್ತಿರ ದೇವ್ರೆ ಮೊದಲು ಹೆಂಗನ ಮಾಡಿ ನನ್ನ ಗಂಡಂಗೆ ಹೇಳ್ಬಿಟ್ಟು ಈ ಮನೆ ಖಾಲಿ ಮಾಡ್ಕೊಂಡು ಪ್ಯಾಟೆ ಕರ್ಕೊಂಡೋಗ್ಬಿಟ್ಟು ಸೆಟ್ಲಾಗ್ಬಿಡ್ಬೇಕು. ಈ ಮುದುಕಿ ಹತ್ರ ಅಂತೂ ನನ್ನ ಕೈಲಿ ಎಣಗಕ್ಕೆ ಹಾಕಿಲ್ಲ. ಅತ್ತೆ ಅಲ್ಲ ಇವಳು ದೊಡ್ಡ ಕತ್ತೆ ನೋಡು ಹೇಳ್ತಿದ್ರು ಕೇಳಿಸ್ಕದಳ ಕೇಳಿಸ್ಕೊಂತಾಳನೆ ಇವಳು ಒಯ್ತಿರೋದು ನೋಡೆ ಪದಿ ಒಯ್ತಿರೋದು ನೋಡಿ ಇವಳು ನಾನು ಹೇಳಿ ಹೂವು ನಾನೇ ಕೊಟ್ಬಿಟ್ಟು ಮಡಗಿವ್ನಿ ಮುಡ್ಕಳೆ ಅಂತ ಫ್ರಿಡ್ಜಾಗಿ ಇಕ್ಕಿವ್ನಿ ಮುಡ್ಕಳಮ್ಮಿ ಅಂತ ಹೇಳ್ಬಿಟ್ಟು ಸೊರಿ ಅಂತ ಬೊಗಳ್ದೋಳು ನೋಡು ಮುಡ್ಕೊಂಡಿಲ್ಲ ಏನಿಲ್ಲ. ಅದೇನು ಪ್ಯಾಸನ್ ಮುಂಡೆನ ಕರ್ಕೊಬಂದು ನನ್ನ ಮನೆ ಹಾಳು ಮಾಡ್ಕೊಂತ ಇದ್ದೀನಿ ನಾನಂತೂ ಅಯ್ಯಪ್ಪ ಇಂಥ ಸಸಿಗಳ ಹತ್ರ ಎಣ್ಗಕ್ಕೆ ಹಾಕಿಲ್ಲ ನೋಡ್ಪದಿ ದೇವ್ರಣೆ ಎಣ್ಗಕ್ಕೆ ಹಾಕಿಲ್ಲ ಇಂಥವ ಹತ್ರ ಏತಿ ಅಂದರೆ ಪ್ರೇತಿ ಅಂತಾಳೆ ಬಿಡ್ದೆಯಕ್ಕ ಒಂದೊಂದೇ ಅರ್ಥ ಮಾಡ್ಕೊಂಡು ಹೋಯ್ತಾಳೆ. ಇನ್ನೇನು ಮಾಡೋಕ್ಕಾಯ್ತದೆ ಒಂದೊಂದೇ ಕಲ್ತ್ಕೊಂಡು ಹೋಯ್ತಾರೆ ಈಗಿನ ಕಾಲದವ ಹಂಗೇನಿಯ ಏನು ನಮ್ಮಂಗೆ ಅನ್ಕೊಬಿಟ್ಟ. ಅಯ್ಯಪ್ಪ ಈಗಿನ ಕಾಲದವ ಎಲ್ಲನೂ ಏನು ತಲೆಗೆ ಮೆಟ್ಕೇಳ್ತವೆ ಏನೋ ಪ್ಯಾಸನ್ನು ಅನ್ನೋ ಹೆಸರ್ನಾಗೆ ನಮ್ಮ ಸಂಸ್ಕೃತಿನೇನಿಯ ಕಳ್ಕೊಂಡು ಹೋಯ್ತಾವ್ ಸುಮ್ಮನೆನೇನಿಯ ಏನು ಮಾಡೋಕ್ಕಾಗಕ್ಕಿಲ್ಲ ಬಿಡು ಅವ್ರಿಗೆಲ್ಲ ಬುದ್ಧಿ ಹೇಳೋಕ್ಕಾಗಕ್ಕಿಲ್ಲ. ಅವೇನು ಬದಲಾಯ್ತವೆ ಅನ್ಕಂಡ ನಿನ್ನ ಮುಂದೆ ಹಂಗೆ ಹಾಕಂತಾರೆ ನೀನು ಇಲ್ದಾಗ ತೆಗೆದು ಬಿಸಾಕ್ತಾರೆ ಅಂಥವು. ಸರಿ ಬಿಡು ನೋಡಿ ಯಾಕೆ ಸುಮ್ಮನೆ ಟೆನ್ಷನ್ ತಗತ್ತೀಯಾ ಸೊಪ್ಪು ಕಿತ್ಕೊಬಿಟ್ಟು ಬರೋಣ ನೋಡಿ. ಅಯ್ಯಪ್ಪ ನೋಡಿಯೇ ತಲೆ ಕೆಟ್ಟೋಯ್ತು ನನಗಂತೂ ಇವಳು ಹತ್ರ ಕಿತ್ತಾಡಿ ಹೋಗಿತು ದಿನಾ ಹೋಗಿತೀನಿ ಬದಲಾಗಕ್ಕೆ ಇಲ್ಲ ಇವಳು. ಬುಡ್ಜಯ್ಯಕ್ಕ ಏನು ಮಾಡೋಕ್ಕಾಯ್ತದೆ ಬಾ ಹೋಗನ್ ಬಾ.